ಕೆಲವರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಹಳ್ಳಿ ಜನರು ಎಲ್ಲೇ ಆಗ್ಲಿ ಜನ ಸರಿ ಇಲ್ಲ ಅಂತ ಅಂತಾರೆ. ನಾವು ಹೇಗಿರ್ತೀವಿ ಅದೇ ತರನೇ ಅವ್ರುನು ವರ್ತನೆಯನ್ನ ತೋರಿಸ್ತಾರೆ. ಸುಮ್ನೆ ಮೂಡಾಗಿ ಮಾತಾಡಕ್ ಹೋಗ್ಬಾರ್ದು. ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಜಾಸ್ತಿ ಈ ನಡುವೆ ನಾನು ಊರುಗಳ ಕಡೆ ಮತ್ತೆ ಬಸ್ಸಲ್ಲಿನೂ ಸಹ ಓಡಾಡ್ತೀನಿ. ಮೊದ್ಲೆಲ್ಲ ಅಷ್ಟೊಂದು ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಬಸ್ಗಳಲ್ಲಿ ಗಾಡಿನಲ್ಲೋ ಅಥವಾ ಏನೋ ಹಿಂಗೆ ಕಾರಲ್ಲೋ ಹೋಗ್ತಾ ಇದ್ದೆ. ಇವಾಗ ಕೆಲವೊಂದೊಂದ್ಸರಿ ಬಸ್ಸಲ್ಲೂ ಹೋಗ್ತೀನಿ. ತುಂಬಾ ರಶ್ ಆಗಿರುತ್ತೆ, ಗೊಂದಲವಾಗಿರುತ್ತೆ ಬಸ್ಸಲ್ಲಿ. ಯಾರ್ ನೋಡು ಹಳ್ಳಿ ಜನ ಸರಿ ಇಲ್ಲ, ಅವ್ರು ಕೆಟ್ಟವ್ರು, ಹಾಗೆ ಹೀಗೆ ಅಂತ ತುಂಬಾ ಒಂಥರ ವರ್ಸ್ಟ್ ಆಗಿ ಮಾತಾಡ್ತಾರೆ. ಅದೆಲ್ಲ ತಪ್ಪು. ಯಾರು ವರ್ಸ್ಟ್ ಅಲ್ಲ, ಯಾರು ಕೆಟ್ಟವರಲ್ಲ. ಕನ್ನಡಿ ಮುಂದೆ ನಾವು ರೆಡಿಯಾಗಿ ಹೇಗೆ ನಿಂತ್ಕೊಳ್ತೀವಿ, ನಮ್ಗೆ ಹೆಂಗೆ ಕಾಣಿಸುತ್ತೆ ವಾಪಸ್ಸು, ಅದೇ ತರನೇ ನಾವು ಅವ್ರನ್ನ ಒಳ್ಳೆ ರೀತಿನಲ್ಲಿ ಮಾತಾಡಿಸಿ ಒಳ್ಳೆ ರೀತಿನಲ್ಲಿ ಬಿಹೇವ್ ಮಾಡಿದ್ರೆ ಪಾಪ ಹಳ್ಳಿಯವರು ಅಷ್ಟೇನೆ ನಮ್ಗೆ. ಮತ್ತೆ ಈ ಬೆಂಗಳೂರು ಜನಗಳು ಒಂದೊಂದ್ಸತಿ, ಅಂದ್ರೆ ಎಲ್ಲಾರು ಅಲ್ಲ, ಕೆಲವ್ರು ಮಾತ್ರ ಬೆಂಗಳೂರಲ್ಲಿ ಹಂಗೆ ಕಷ್ಟನೂ ಇರುತ್ತೆ. ಊಟಕ್ಕೆ ಯಾರಾದ್ರೂ ಊಟ ಎಲ್ಲ ಆದ್ಮೇಲೆ ಬಂದ್ರೆ ನಾವು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಒಂದೊಂದ್ಸರಿ ಗೊಂದಲ ಆಗತ್ತೆ. ಮಾಡಿ ಇಕ್ತಾರೆ, ಇಲ್ಲ ಅಂತಲ್ಲ, ಆದ್ರೆ ಅವರು ಇರುತ್ತೆ ಆಲ್ರೆಡಿ ಅವರಲ್ಲಿ ಊಟ ಇರುತ್ತೆ. ಊಟ ಮಾಡ್ತಾ ಇರುವಾಗ ಅವರೆಲ್ಲ ಶೇರ್ ಮಾಡಿ ಒಬ್ರಿಗೆ ಊಟನೇ ಕೊಟ್ಬಿಡ್ತಾರೆ ಹಳ್ಳಿ ಕಡೆಯವರು. ಅಕಸ್ಮಾತ್ ಉಳಿದ್ರುನು ಹಸುಗಾದ್ರೂ ಆಗತ್ತೆ, ಯಾರಾದ್ರೂ ಬಂದ್ರೆ ಅನ್ನೋ ಅನುಭವದಿಂದ ಅವರು ಆತರ ಮಾಡಿರ್ತಾರೆ. ನಾವು ಉಳಿದ್ರೆ ಯಾರನ್ನು ಯಾರು ತಿನ್ನಲ್ಲ ಮಾಡಲ್ಲ ಅನ್ನೋ ಉದ್ದೇಶದಿಂದ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ತೀವಿ. ಅದೇ ತರ ಅವ್ರ ಮನ್ಸು ಅಷ್ಟೇ ಉದಾರವಾಗೇ ಇರುತ್ತೆ. ಏನೊಂದು ಅಷ್ಟೇನೆ, ಅವರು ಏನಾದ್ರು ಒಂದು ವಿಷಯ ಏನಾದ್ರು ಗೊತ್ತಾದ್ರೆ ನಮ್ಗೂನು ಇದು ಗೊತ್ತಿದೆಯಲ್ಲ ಬೇರೆಯವ್ರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಅವರು ಹೇಳ್ಕೊಳ್ತಾರ ಹೊರ್ತು, ಅದನ್ ಬಿಟ್ರೆ ಬೇರೆ ಇದನ್ನ ತಂದು ಇನ್ನೊಬ್ರಿಗೆ ಮನಸ್ಸು ತಂದಿಡ್ಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇರಲ್ಲ. ಒಂಥರ ಮುಗ್ಧತೆ ಜಾಸ್ತಿ ಇರುತ್ತೆ. ಇವಾಗ ಹನುಮಂತನ್ನೇ ತಗಂಡ್ರೆ ಓದು ಬರಹ ಏನು ಇಲ್ಲ, ಅವನು 5,20,000 ಜನದು ಮನಸ್ಸನ್ನ ಗೆದ್ದಿದ್ದಾನೆ. ಅದು ಎಷ್ಟು ತುಂಬಾ, ಅವಾಗ ಎಷ್ಟು ಜನ ಒಳ್ಳೆಯವ್ರಿದ್ದಾರೆ ನಮ್ ಕರ್ನಾಟಕದಲ್ಲಿ, ನಮ್ಮ ಜನಗಳು ಎಷ್ಟು ಒಳ್ಳೆಯವ್ರಿದ್ದಾರೆ ಅಂತ ನಮ್ಗೆ ಖುಷಿ ಆಗತ್ತೆ. ಆ ಹುಡುಗನ 5,20,000 ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಒಳ್ಳೆ, ತುಂಬಾ ಉದಾರ ಮನಸ್ಸವ್ರು ಇದ್ದಾರೆ, ಒಳ್ಳೇದನ್ನ ಬಯಸ್ತಿದ್ದಾರೆ. ರಿಯಾಲಿಟಿನ, ನಾಟಕ ಮತ್ತೆ ಕಪಟ ಮೋಸನ ಇಷ್ಟಪಡ್ದಿರೋ ರಿಯಲ್ ಆಗಿರೋದನ್ನ ತುಂಬಾ ಜನ ಆಸೆ ಪಡ್ತಾರೆ ಅಂತ ನಂಬಿಕೆ ಬರ್ತಾ ಇದೆ. ಹಂಗಾಗಿ ಯಾರೂನು ಹಳ್ಳಿಯವರಾಗ್ಲಿ, ನಾವೆಲ್ಲ ಹಳ್ಳಿಯವರೇನೆ, ಹಳ್ಳಿಯಿಂದನೇ ಸಿಟಿಗೆ ಬಂದಿರೋದು. ಯಾರಲ್ಲೂ ಮೋಸ ಕಪಟ ಯಾರಲ್ಲೂ ಇರಲ್ಲ. ಸುಮ್ನೆ ಜನಗಳು ಅವ್ರ ಮಾತಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಮನಸ್ಸು ಕೆಟ್ಟದನ್ನ ಹೇಳ್ಕೊಡುತ್ತೆ, ಒಂದು ಮನಸ್ಸು ಒಳ್ಳೇದನ್ನ ಹೇಳ್ಕೊಡುತ್ತೆ. ಹಂಗಾಗಿ ಯಾವ್ದನ್ನ ಯಾರು ಆರಿಸ್ಕೊಂಡು ಅವ್ರವ್ರ ಅನುಗುಣಕ್ಕೆ ತಕ್ಕಾಗಿ ಹೋಗ್ತಾರೆ. ಇಲ್ಲಿನೂ ಇದಾರೆ, ಬೆಂಗಳೂರಲ್ಲೂ ಸಹ ಮನಸ್ಥಿತಿ ಸರಿ ಇಲ್ದೇ ಇದ್ದವ್ರು ಇದ್ದಾರೆ, ಹಳ್ಳಿನಲ್ಲೂ ಸಹ ಕೆಲವರು ಮನಸ್ಥಿತಿ ಸರಿ ಇಲ್ದಿರೋ ಇರೋರು ಇದ್ದಾರೆ. ಆದ್ರೆ ಎಲ್ಲಾರನು ಒಂದೇ ಅಂತ ಅಂದ್ಬಿಟ್ಟು ನಮ್ ಜನಗಳು ಮಾತಾಡ್ಬಾರ್ದು. ಅದು ನನ್ಗೇನು ಅಂತ ಸರಿ ಅನ್ನಿಸ್ಲಿಲ್ಲ. ನಾನು ಅವ್ರ ಹತ್ರ ಹಂಗೆ ವಾದ ಮಾಡ್ದೆ, ನಾನು ಬರೀ ವಿಡಿಯೋ ಮಾಡ್ತಾ ಇಲ್ಲ, ನಾನು ಅವ್ರ ಹತ್ರ ಹಂಗೇನೆ ವಾದ ಮಾಡಿದೆ. ಯಾಕೆ ಹಳ್ಳಿಯವರು ಅಂತೀರಾ? ಸಾಮಾನ್ಯವಾಗಿ ನೋಡಿದ್ರೆ ಇವಾಗ ಭಾನುವಾರ ಮತ್ತೆ ಶನಿವಾರ ಆ ತರದ ಟೈಮ್ಗಳಲ್ಲಿ, ರಜಾ ದಿನಗಳಲ್ಲಿ ನೋಡಿದ್ರೆ ಫುಲ್ಲು ಜನ, ಎಷ್ಟು ಬಸ್ ಬಂದ್ರು ತುಂಬ ಹೋಗ್ತಾರೆ ಜನ. ಮತ್ತೆ ಆ ಕಡೆಯಿಂದ ಬರಕ್ಕೂ ಅಷ್ಟು ಜನ ತುಂಬ್ತಾರೆ. ಅವಾಗೆಲ್ಲ ಹಳ್ಳಿಯವರೇ ಆದ್ರಲ್ವಾ. ಹಳ್ಳಿಗೆ ಹೋಗಿ ಬರ್ತಾ ಇದ್ದು ಒಡನಾಟ ಇದ್ರೆ ಅವಾಗ ನಾವು ಹಳ್ಳಿ ಜನನೇ ಹಾಕ್ತಿವಿ. ಬರೀ ಅವ್ರು ಸರಿ ಇಲ್ಲ ಅಂತ ಹೇಳ್ಬಾರ್ದು. ನಾನು ಈ ನಡುವೆ ಎಲ್ಲ, ನಾನು ಹುಟ್ಟಿರೋದು ಹಳ್ಳಿನಲ್ಲೇ, ಮದ್ವೆ ಆಗಿರೋದು ಹಳ್ಳಿನಲ್ಲೇ. ಆದ್ರೆ ನಮ್ಮ ಮನೆಯವ್ರು ಬೆಂಗಳೂರಲ್ಲಿ ಇದ್ರು. ಹಳ್ಳಿಗೆ ಮದ್ವೆ ಆಗಿರೋದು ಬೆಂಗಳೂರಲ್ಲಿ, ಅವಾಗಿಂದ ನಮ್ಮ ಮನೆಯವ್ರು ಇದ್ರು ಅಂತ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಷ್ಟೇ. ನಾನು ಹೋಗ್ತಾ ಇರ್ತೀನಿ, ನನ್ನ ತಾಯಿ ಮನೆಗೂ ಹೋಗ್ತಾ ಇರ್ತೀನಿ. ಅಲ್ಲಿನೂ ಏನು ಅಂತ ಕಪಟ ಮೋಸ ವಂಚನೆ ನನಗೆ ಅನ್ನಿಸ್ಲಿಲ್ಲ. ಮತ್ತೆ ನನ್ ಗಂಡನ ಮನೆಗೂ ಹೋಗ್ತಾ ಇರ್ತೀನಿ, ಅಲ್ಲಿನೂ ನನ್ಗೇನು ಜನ ಯಾರು ಕಪಟ ಇದೆ, ಮೋಸ ಇದೆ, ವಂಚನೆ ಇದೆ ಅಂತ ನನಗೆ ಅಲ್ಲೂ ಅನ್ನಿಸ್ಲಿಲ್ಲ. ನಾವ್ ಯಾವ ತರ ಮುಖನ ತೋರಿಸ್ತೀವಿ ಅದೇ ತರ ಅವರು ರಿಯಾಕ್ಷನ್ ಕೊಡ್ತಾರೆ. ಸುಮ್ನೆ ಅರಿವಿಲ್ದಿರ ಯಾರ ಮೇಲೂ ನಾವು ಅವ್ರು ಸರಿ ಇಲ್ಲ,
ಅವ್ರ ಹಂಗೆ ಅವ್ರ ಹಿಂಗೆ ಅಂತ ನಾವು ದೂಷಣೆ ಮಾಡಬಾರ್ದು. ಆ ಅಧಿಕಾರ ನಮ್ಗೆ ಯಾರು ಕೊಟ್ಟಿಲ್ಲ. ನಾವು ಫಸ್ಟ್ ಸರಿ ಹೋಗ್ಬೇಕು. ನಾವು ಫಸ್ಟ್ ಸರಿ ಹೋದ್ರೆ ನಮ್ಮನ್ನ ನೋಡಿ ಬೇರೆಯವರು ಸರಿ ಹೋಗ್ತಾರೋ ಬಿಡ್ತಾರೋ ಅದು ಅವ್ರಿಷ್ಟ. ನಾವು ಹಂಗಂದ್ಬಿಟ್ಟು ನಾವು ಜನನ ಸರಿ ಮಾಡಕ್ಕೋಸ್ಕರ ನಾವು ಭೂಮಿಗೆ ಬಂದಿಲ್ಲ. ನಮ್ಮ ಕರ್ಮ, ನಮ್ಮ ಫಲ, ನಮ್ಮ ಕೆಲಸ ಕಾರ್ಯಗಳು ನಾವು ಏನು ಹೊತ್ಕೊಂಡ್ ಬಂದಿದೀವಿ ಅದನ್ನ ಮುಗ್ಸೋದಕ್ಕೋಸ್ಕರ ಬಂದಿದೀವಿ. ಬೇರೆಯವ್ರನ್ನ ಅಷ್ಟೊಂದು ವರ್ಣನೆ ಮಾಡೋದು ಅಂತ ಚೆನ್ನಾಗಿಲ್ಲ ಅನ್ನಿಸ್ತು. ಬೇರೆಯವ್ರನ್ನ ಇವಾಗ ನಮ್ಮಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಕ್ಕಾಗಲ್ಲ, ನಮ್ಮಲ್ಲೂ ಒಂದು ತಪ್ಪು ಗುಣ ಇದ್ದೇ ಇರುತ್ತೆ. ಆಮೇಲೆ ಕೆಟ್ಟವ್ರ ಹತ್ರ ಬರೀ ಯಾವ್ದಾದ್ರು ಒಂದು ಒಳ್ಳೆ ಗುಣ ಅವ್ರ ಹತ್ರನೂ ಸಿಗುತ್ತೆ, ಮತ್ತೆ ಒಳ್ಳೆಯವ್ರ ಹತ್ರನೂ ಒಂದ್ ಕೆಟ್ಟ ಗುಣ ಸಿಕ್ಕೇ ಸಿಗುತ್ತೆ. ಹಂಗಾಗಿ ಎಲ್ಲಾರು ಒಳ್ಳೆಯವರು ಅಲ್ಲ, ಎಲ್ಲಾರು ಕೆಟ್ಟವರು ಅಲ್ಲ. ಆದ್ರೆ ಯಾವ ಜನಕ್ಕೂನು ಹಳ್ಳಿಯವರಾಗಿರ್ಬೋದು, ಪಟ್ಟಣದವರಾಗಿರ್ಬೋದು, ನಗರದವರಾಗಿರ್ಬೋದು, ಯಾರಿಗೂನು ಆ ಜನ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ನ ದಯವಿಟ್ಟು ಯಾರು ಕೊಡ್ಬೇಡ್ರಿ. ಎಲ್ಲಾರು ಒಳ್ಳೆಯವರಾಗೇ ಇರ್ತಾರೆ. ನಾವು ಇವಾಗ ನಾಯಿ ಯಾವ್ದಾದ್ರು ಒಂದು ಒಳ್ಳೆ ನಾಯಿನ ನಾವು ಪ್ರೀತಿ ಮಾಡಿದ್ರೆ ಅದು ನಮ್ಮನ್ನ ಹಂಗೆ ಪ್ರೀತಿಯಾಗಿ ನೋಡುತ್ತೆ. ನಾವು ಅದಕ್ಕೆ ಕಲ್ಲೊಡಿಯೋದು, ಇವಾಗ ಒಂದು 3-4 ದಿವಸ ಏನಾದ್ರೂ ಅದಕ್ಕೆ ತಿಂಡಿನ ನಾವು ಅಭ್ಯಾಸ ಮಾಡ್ಬಿಟ್ರೆ ನಮ್ಮನ್ ಬಿಟ್ಟೆ ಹೋಗಲ್ಲ ಅದು. ಮತ್ತೆ ನಾವು ಅದಕ್ಕೆ ಬಡಿತಾ ಒಂಥರ ಗಾಬರಿ ಹುಡ್ಸಿದ್ರೆ ಅದ್ ನಮ್ಮನ್ನ ನೋಡಿದ್ರೆ ಕಚ್ಚಕ್ ಬರುತ್ತೆ. ಅದೇ ತರ ಪ್ರತಿ ಒಂದು ಅಷ್ಟೇ, ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ಒಂದು ಮನುಷ್ಯರಾಗಿರ್ಬೋದು, ಅದು ನಂಬಿಕೆ ಮೇಲೆ ತೋರಿಸುತ್ತೆ. ಯಾರು ಕೆಟ್ಟವರಲ್ಲ. ಹಂಗಂದ್ಬಿಟ್ಟು ಯಾರನ್ನ ಒಂದೊಂದು ಮೆನ್ಷನ್ ಮಾಡಿ ಇಂತಿಂತ ಕಡೆಯವ್ರು ಹಿಂಗಿಂಗೆ ಅಂತ ಯಾರನ್ನ ಮೆನ್ಷನ್ ಮಾಡಿ ಹೇಳಕ್ ಹೋಗ್ಬೇಡ್ರಿ. ಅದು ಕೆಲವ್ರಿಗೆ ಹರ್ಟ್ ಆಗುತ್ತೆ. ನಾನು ಅದಕ್ಕೆ ಈ 4 ಮಾತನ್ನ ನಾನು ಹೇಳಿ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.